ಸಂಸ್ಕೃತಿಯಲ್ಲಿ ನಡೆದಂಥ ಒಂದು ಚಿತ್ರ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತದೆ, ತುಂಬ ಸಂತೋಷ ಆಯ್ತು ನಮಗೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಾನು ಮೊನ್ನೆ ಮೇಡಮ್ನವರು ಒಂದು ಇದಕ್ಕೆ ಹೋದಾಗ, ನಾನು ಇವತ್ತು ಬಂದು ಪರಿಚಯ ಮಾಡೋಕ್ಕೆ ಬಂದಾಗ ಗುರ್ತೇ ಸಿಗಲಿಲ್ಲ ನನಗೆ. ಆವತ್ತು ಈ ಶೂಟಿಂಗ್ ಇದಕ್ಕೆ ಬಂದಿದ್ರ ಫೋಟೋ ಶೂಟಿಂಗ್ಗೆ ಅಂತ ಅಂದ್ಬಿಟ್ಟು ನಾನು ಪರಿಚಯ ಮಾಡಿದ್ರು ಅವರು, ಅವರೇ ಇವರು ಅಂತ ನಾನು ಇಲ್ಲಿ ನೋಡಿದಾಗ ತುಂಬ ಖುಷಿ ಆಯ್ತು ನನಗೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ತುಂಬ ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಗಿರೀಶ್ ಸರ್, ಸಿನಿಮಾ ಜೊತೆಗೆ ಬಹಳಷ್ಟು ಸಿನಿಮಾಗಳ ಜೊತೆ ಒಂದು ಒಳ್ಳೆ ನಂಟು ಇರೋರು ನೀವು. ತಾಯವ್ವ ಒಂದು ವಿಭಿನ್ನವಾಗಿ ನಿಲ್ಲುವಂಥ ಕಥಾಹಂದರ, ಈ ಸಿನಿಮಾದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಬಹುಶಃ ಒಂದು ತಿಂಗಳಿರ್ಬೋದು ಮೋಸ್ಟ್ಲಿ. ಬಾಮ ಹರೀಶ್ ಅವರು ಒಂದ್ಸಲ ಫೋನ್ ಮಾಡಿ ಈ ಥರ ಒಂದು ಸಾಹಿತ್ಯಪರವಾಗಿ ಒಂದು ಸಿನಿಮಾ ಒಂದು ರಚಿಸ್ತಾ ಇದ್ದೀವಿ, ಸೊ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದರು. ಅಣ್ಣ ಇದು ಎಷ್ಟು ಸಾಂಗ್ಸ್ ಇದೆ ಇದರಲ್ಲಿ ಅಂತ ಕೇಳಿದೆ. ಸೊ ನಿಮಗೆ ಕಳಿಸ್ಕೊಡ್ತೀನಿ, ಒಂದು ಸಲ ನೋಡಿ ಅದನ್ನು ಕೇಳಿ ಆಮೇಲೆ ಫೋನ್ ಮಾಡಿ ಅಂತ ಹೇಳಿದ್ರು. ಒಂದು ಜಿಪ್ ಫೈಲ್ ಕಳಿಸಿ ಇದನ್ನು ಕೇಳಿದಾಗ ಆಗ ಅನ್ನಿಸ್ತು, ಸೊ ದಿಸ್ ಇಸ್ ಸಮಥಿಂಗ್ ವೆರಿ ಡಿಫ್ರೆಂಟ್. ಈಗಿನ ಜನ್ರೇಷನಲ್ಲಿ ಈ ಥರ ಒಂದು ಸಾಹಿತ್ಯನ ಮುಂತರೋದು ಭಾಳ ರೇರ್ ಅಂತ ಅನಿಸುತ್ತೆ. ಬಟ್ ಆ ಪ್ರಯತ್ನ ಒಂದು ಮಾಡಿರೋದು ಈಗ ಇವರು ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು, ಬಾಮ ಹರೀಶ್ ಅವರ ತಂಡ ಆಗಿರ್ಬೋದು. ಐ ಥಿಂಕ್ ಇಟ್ಸ್ ರಿಯಲಿ ಗ್ರೇಟ್. ಈ ಒಂದು ಸಿನಿಮಾದ ಸಾಂಗ್ಸ್ನ ಈಗ ನಿಮ್ಮದೇ ಆದ ಆಡಿಯೋ ಕಂಪ್ನಿಗೆ ಓಪನ್ ಮಾಡಿದ್ರು. ಸೊ ಈಗ ಸುದೀಪ್ ಸರ್ ಹೇಳಿದ್ರು, ಐ ಥಿಂಕ್ ವಿ ಹ್ಯಾವ್ ಎ ನ್ಯೂ ಕಾಂಪಿಟೇಷನ್ ಅಂತ. ಸೊ ನಾನು ಅದೇ ಹೇಳ್ತೀನಿ ಈಗ. ಸೊ ನಮ್ಮದು ಒಂದು ಆಡಿಯೋ ಕಂಪ್ನಿ ಇದೆ, ಈಗ ಅವ್ರದ್ದು ಒಂದು ಆಡಿಯೋ ಕಂಪ್ನಿ ಇದೆ, ಈಗಾಗಲೇ ಒಂದು ಬೆಳೆದು ನಿಂತಿರುವಂತಹ ಒಂದು 3-4 ಆಡಿಯೋ ಕಂಪ್ನಿ ಇದೆ. ಇದೆಲ್ಲ ಸೇರಿ ಐ ಥಿಂಕ್ ಇಟ್ಸ್ ಗೋಯಿಂಟ್ ಟು ಬಿ ಗುಡ್ ಕಾಂಪಿಟೇಷನ್ ಇನ್ ದ ಕರ್ನಾಟಕ ಇಂಡಸ್ಟ್ರಿ ಇವತ್ತು. ಆಗಲಿ ಎಸ್, ಸಿನಿಮಾ ಮೋಸ್ಟ್ಲಿ ಈ ಸದ್ಯದಲ್ಲಿ ರಿಲೀಸ್ ಆಗುತ್ತೆ ಅಂತ ಅನ್ಕೊತೀನಿ. ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ. ಮೇಡಮ್, ಐ ಥಿಂಕ್ ಯುವರ್ ಆ್ಯಕ್ಟಿಂಗ್ ಈಸ್ ರಿಯಲಿ ಗ್ರೇಟ್ ಆ್ಯಂಡ್ ಯು ಲುಕ್ ವೆರಿ ಡಿಫ್ರೆಂಟ್ ಇನ್ ದಿಸ್. ಯು ಡಿಸರ್ವ್ ದ ರೋಲ್ ಇನ್ ಫ್ಯಾಕ್ಟ್. ಎಸ್, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.